ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಹಣವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಳೆದ 15-16 ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಏನು ಆಡಳಿತಕ್ಕೆ ಬಂತು ಅಂದಿನಿಂದ ಇಂದಿನವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ಸಮುದಾಯದ ಹೆಸರಲ್ಲಿ, ಹಿಂದುಳಿದಿರ್ತಕ್ಕಂಥ ಸಮುದಾಯದ ಹೆಸರಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಯಾವ ರೀತಿ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಈ ರಾಜ್ಯದ ತೆರಿಗೆ ಮೂಲಕವಾಗಿ ಕಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ದುರ್ಬಳಕೆ ಮಾಡಿರ್ತಕ್ಕಂಥ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಂಡ್ಯದ ಸಂಸದರು ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾನ್ಯ ಕುಮಾರಣ್ಣ ಅವ್ರನ್ನ ಈ ಬಾರಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಈ ದೇಶ ಹಾಗೂ ನಮ್ಮ ರಾಜ್ಯದ ಹಾಗೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಭಾಗದ ನಮ್ಮ ನಾಯಕರ ಒಂದು ಮಾನ್ಯ ಕುಮಾರಣ್ಣ ಅವರ ಆಶೀರ್ವಾದವನ್ನ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಕಾಂಗ್ರೆಸ್ನ ಶಾಸಕರು ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಮಾತುಗಳನ್ನ ನಾವು ನೋಡಿದ್ದೇವೆ. ಸಾಕಷ್ಟು ಈ ರಾಜ್ಯದಲ್ಲಿ ಗಂಡಸ್ತನದ ಬಗ್ಗೆ, ತಾಕತ್ತಿನ ಬಗ್ಗೆ ಪ್ರಶ್ನೆಯನ್ನ ಏನು ಪಾಪ ಪ್ರಾರಂಭ ಮಾಡಿದ್ರು. ಇವೆಲ್ಲ ಪ್ರಶ್ನೆಗಳಿಗೂ ತಕ್ಕವಾದಂತ ಒಂದು ಉತ್ತರವನ್ನ ಮದ್ದೂರು ತಾಲೂಕಿನ ಮಹಾಜನತೆ, ನಿಮ್ಮ ಒಂದು ತೀರ್ಮಾನ, ನಿಮ್ಮ ಒಂದು ತೀರ್ಪು ಇವತ್ತು ಮಾನ್ಯ ಕುಮಾರಣ್ಣ ಅವರನ್ನ ಕೇಂದ್ರದ ಸಚಿವರಾಗಿ ಏನ್ ಮಾಡಿದ್ದೀರಿ. ಒಂದು ಮಾತು ಈ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯ ಜಿಲ್ಲೆಯ ಪ್ರಮುಖ ಮತದಾರ ತಂದೆ ತಾಯಿ ಪ್ರಭುಗಳು ಎಷ್ಟು ಗೌರವವಾಗಿ ನಡ್ಕೊಳ್ತಿರೋ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಹೆಗಲ ಮೇಲೆ ಹಾಕೊಂಡು ಬೆರೆಸ್ತಾರೆ. ಆದ್ರೆ ದರ್ಪ ದುರಹಂಕಾರ ಏನಾದ್ರೂ ತೋರಿಸಿದಂತ ಸಂದರ್ಭದಲ್ಲಿ ಯಾವ ರೀತಿ ಪಾಠ ಕಳಿಸ್ಬೇಕು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆಗೆ ಗೊತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಇನ್ನು ಟಿವಿ ಸರ್ಕಲ್ ಬಳಿ ಹೋಗಿ ಸಾಕಷ್ಟು ನಾಯಕರುಗಳು ಕೂತು ಮಾತನಾಡ್ತಕ್ಕಂಥ ಒಂದು ವೇದಿಕೆ ಸಜ್ಜಾಗಿದೆಯಲ್ಲ. ನೀವೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ, ಇಷ್ಟೊಂದು ಸಲಹೆಯಿಂದ ಮಾನ್ಯ ಕುಮಾರಣ್ಣ ಅವ್ರನ್ನ, ದೇವೇಗೌಡರ ಸಾಹೇಬ್ರನ್ನ, ನಮ್ಮ ಪಕ್ಷವನ್ನ 2018ರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ 7ಕ್ಕೆ 7 ಶಾಸಕ ಮಿತ್ರರನ್ನು ಗೆಲ್ಲಿಸ್ತೀರಿ. ಈ ಬಾರಿ ಕುಮಾರಣ್ಣನ ಕೇಂದ್ರದ ಸಚಿವರಾಗಿ ನೋಡ್ಬೇಕು ಅಂತ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಒಂದು ಸೌಭಾಗ್ಯವನ್ನ ಇವತ್ತು ನಾವೆಲ್ಲರೂ ಕೊಟ್ಟಿದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.